ಹೌದು ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವರ್ಷ ಐಫೋನ್ 14 ಪ್ರೋನ ನಾವು ದುಬೈಯಿಂದ ನಮ್ಮ ಕಿಡ್ನಿನ ಮಾರ್ಬಿಟ್ಟು ಫೋನ್ನ ತರಿಸಿದ್ವಿ. ಆದರೆ ಈ ಸರ್ತಿ ಐಫೋನ್ 15ನ ಎರಡನೇ ಕಿಡ್ನಿ ಕೂಡ ಬಾಡಿಗೆ ಕೊಟ್ಬಿಟ್ಟು ತರಿಸಿದ್ದೀವಿ. ಈ ಕಾಮೆಂಟ್ ಸೆಕ್ಷನ್ ಸೈಡ್ ಇಟ್ಟು ಈ ಬ್ರ್ಯಾಂಡ್ ನ್ಯೂ ಐಫೋನ್ 15ನ ರೂಪಾಯಿ 75,000 ರೂಪಾಯಿ ನಾನೇ ದುಡ್ಡು ಹಾಕ್ಬಿಟ್ಟು ಅನ್ಬಾಕ್ಸಿಂಗ್ ಸಲುವಾಗಿ ಪರ್ಚೇಸ್ ಮಾಡಿದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನನ್ನ ಹತ್ರ ಇರೋದು ಬ್ಲಾಕ್ ಕಲರ್ ಅಲ್ಲಿ 128 GB ವೇರಿಯಂಟ್ ಇದೆ. ಎಸ್, ಬಾಕ್ಸ್ ತುಂಬಾ ಚಿಕ್ಕದಾಗಿದೆ. ಎಸ್, ಇದರಲ್ಲಿ ಅಡಾಪ್ಟರ್ ಇರೋದೇ ಇಲ್ಲ. ಸೊ ಆಲ್ರೆಡಿ ಸೀಲ್ ಓಪನ್ ಮಾಡಿದೆ. ಸೊ ಒಂದ್ಸರ್ತಿ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಎಸ್, ಏನ್ ಗುರು ಬ್ಲಾಕ್ ಕಲರ್ ಅಲ್ಲಿ ನಮ್ ಫೋನ್ ಮಿಂಚ್ತಾ ಇದೆ. ಇದನ್ನ ಪಕ್ಕ ಕಡೆ ಅಂತ ಇದನ್ನ ಬಿಟ್ರೆ ಇದ್ರೊಳಗಡೆ ನಿಮ್ಗೆ ಪೇಪರ್ ವರ್ಕ್ ಮತ್ತು ಸಿಮ್ ಎಜೆಕ್ಟರ್ ಇದೆ. ಸೊ ಇದ್ರಲ್ಲಿ ನಿಮ್ಗೆ ಸಿಮ್ ಸ್ಲಾಟ್ ಇದೆ. US ಇಂದ ನೀವು ತರಿಸ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಯಾವುದೇ ಸಿಮ್ ಸ್ಲಾಟ್ ಸಿಗಲ್ಲ. ಎರಡು ನೀವು ಈ ಸಿಮ್ ಕಾರ್ಡ್ಸ್ ಗಳನ್ನೇ ಯೂಸ್ ಮಾಡಬೇಕು. ಇದನ್ನ ಬಿಟ್ರೆ ಮೇನ್ ಕ್ವಾಲಿಟಿ ಇರುವಂತ ಬ್ರೇಡೆಡ್ ಕೇಸ್. ಇದು ಈ ಸರ್ತಿ ಈ ರಬ್ಬರಿ ಫಿನಿಶಿಂಗ್ ಇರುವಂತ ಕೇಬಲ್ ಇರ್ತಿತ್ತು, ಬಟ್ ಈ ಸರ್ತಿ ಹೆವಿ ಆಗಿರುವಂತ ಕೇಬಲ್ ನ ಕೊಡ್ತಾ ಇದ್ರೆ ಇದು ಟೈಪ್ C to C ಕೇಬಲ್. ಈ ಅಸೆಸರೀಸ್ ನ ಪಕ್ಕಕ್ಕಿಟ್ಟು ನಮ್ಮ ಮೇನ್ ಫೋನ್ ನ ಮೇನ್ ಬಟ್ಟೆ, ಓಹೋ ಎಸ್, ಈ ಮಜಾನೇ ಬೇರೆ ಇರುತ್ತೆ. ಅದು ಐಫೋನ್ ಅಲ್ಲಿ ಬಿಚ್ಚಬೇಕಾದ್ರೆ ಫೀಲಿಂಗ್ಸ್ ಬೇರೆ ಇರುತ್ತೆ. ಸದ್ಯಕ್ಕೆ ಈ ಫೋನ್ ನ ಫಸ್ಟ್ ಬೂಟ್ ಮಾಡ್ಬಿಟ್ಟು ಕೆಲವೊಂದು ದಿವಸ ನಾನು ಇದನ್ನ ಯೂಸ್ ಮಾಡಿ ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ನಿಮ್ಮ 75,000 ರೂಪಾಯಿ ಬಗ್ಗೆ ಕಾಳಜಿ ತಗೊಂಡು ಸೊ ಇದನ್ನ ಕೊಂಡುಕೊಳ್ಬಹುದಾ ಇಲ್ವಾ, 11, 12, 13 ತಗೊಂಡಿದ್ದೀರಾ ಅಂತಂದ್ರೆ ಸೊ ಇದಕ್ಕೆ ಹೋಗ್ಬೋದಾ, ಇದ್ರ ಬಗ್ಗೆ ಪ್ರತಿಯೊಂದು ಇನ್ ಡೀಟೇಲ್ ವಿಡಿಯೋ ನಿಮ್ಗೆ ನೋಡಕ್ ಸಿಗತ್ತೆ. ಸೊ ಆರಾಮಾಗಿ ಕೂತ್ಕೊಂಡು ಈ ವಿಡಿಯೋನ ಪೂರ್ತಿ ನೋಡಿ. ಬಂದೆ ಫ್ರೆಂಡ್ಸ್, ಆಫ್ಟರ್ ಒಂದು ಹೆವಿ ಆಗಿರುವಂತ ಕಾಸ್ಟ್ಲಿ ಫೋನ್ ಯೂಸ್ ಮಾಡಿದ ತಕ್ಷಣ ಮತ್ತೊಂದು ಕಡೆ ಡೈಲಿ ಡ್ರೈವರ್ ತರ ಐಫೋನ್ 15ಗೆ ಸ್ವಿಚ್ ಆಗಿ ಲಾಸ್ಟ್ 2-3 ದಿವಸಗಳಲ್ಲಿ ಇದರಲ್ಲಿ ಬ್ಯಾಟ್ರಿ, ಕ್ಯಾಮ್ರಾ, ಪ್ರೊಸೆಸರ್, ಗೇಮಿಂಗ್ ಪ್ರತಿಯೊಂದನ್ನ ಲೈವ್ ಟೆಸ್ಟ್ ಒಂದಿಗೆ ಪ್ರೂಫ್ ಒಂದಿಗೆ ಹಾಜರಾಗಿದ್ದೀನಿ. ಅಷ್ಟೇ ಅಲ್ಲದೆ ಐಫೋನ್ 15 ಸೀರೀಸ್ ನ ಪ್ರೋ ಸೀರೀಸ್ಗಳು ತುಂಬಾ ಬಿಸಿ ಆಗ್ತಾ ಇದೆ. ಡೇಟಾ ಟ್ರಾನ್ಸ್ಫರ್ ಮಾಡಬೇಕಾದ್ರೆ, ಗೇಮಿಂಗ್ ಆಡ್ಬೇಕಾದ್ರೆ ಕ್ಯಾಮ್ರಾ ಜಾಸ್ತಿ ಯೂಸ್ ಮಾಡಿದ್ರೆ ತುಂಬಾ ಬಿಸಿ ಆಗ್ತಿದೆ ಅಂತ. ಬಟ್ ಪರ್ಸನಲಿ ನನಗೆ ಯಾವುದೇ ಹೀಟಿಂಗ್ ಅಂತ ಅನಿಸ್ಲಿಲ್ಲ. ಇದರಲ್ಲಿ ಹೆವಿ ಹೀಟ್ ಆಗುತ್ತೆ, ಓವರ್ ಹೀಟ್ ಆಗುತ್ತೆ ಅಂತ 15 ಸೀರೀಸ್ ಅಲ್ಲಿ ಅನಿಸ್ಲಿಲ್ಲ. ಬಟ್ ಮೇ ಬಿ ಪ್ರೋ ಸೀರೀಸ್ ಅಲ್ಲಿ ಈ ಪ್ರಾಬ್ಲಮ್ ಇರಬಹುದು. ಎಸ್, ಮೊದಲನೇದಾಗಿ ಈ ಸ್ಮಾರ್ಟ್ ಫೋನ್ ನಾನು ಬ್ಲಾಕ್ ಕಲರ್ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಲುಕ್ಸ್ ಡಿಸೈನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಹಿಂದಿನ ಭಾಗ ನಿಮ್ಗೆ ಇನ್ಫ್ಯೂಸ್ಡ್ ಗ್ಲಾಸ್ ಸಿಗುತ್ತೆ. ಸೊ ಇದರಿಂದ ಎರಡೆರಡು ಡಿಸೈನ್ಸ್ ಗಳು ಎರಡೆರಡು ಕಲರ್ ಇದ್ದಾಗ ನಿಮ್ಗೆ ಕಾಣಿಸುತ್ತೆ. ಬಾಕಿ ಐಫೋನ್ 14 ಮತ್ತು 15 ಕಂಪೇರ್ ಮಾಡಿದ್ರೆ ಈ ಸೈಡ್ ಎಜಸ್ ಎಲ್ಲ ತುಂಬಾ ಶಾರ್ಪ್ ಇತ್ತು 14 ಸೀರೀಸ್ ಅಲ್ಲಿ. ಬಟ್ ಈ ಸರ್ತಿ ಇಲ್ಲಿ ಕರಡುನ ಸ್ವಲ್ಪ ಸ್ಮೂತ್ ಮಾಡ್ಬಿಟ್ಟು ಅದನ್ನ ಗಟ್ಟಿಯಾಗಿ ಮತ್ತು ಕಂಫರ್ಟೇಬಲ್ ಆಗಿ ಕೈಯಲ್ಲಿ ಹಿಡ್ಕೋಬಹುದು. ಇಷ್ಟೇ ಅಲ್ಲದೆ ಫ್ರಂಟ್ ಮತ್ತು ಬ್ಯಾಕ್ ಅಲ್ಲಿ ನಿಮ್ಗೆ ಎರಡು ಕಡೆ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೊಡ್ತಾ ಇದ್ರೆ, ಬಟ್ ನೀವು ಇದ್ರ ಮೇಲೆ ಟೆಂಪರ್ಡ್ ಗ್ಲಾಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಬಾಕಿ ರೈಟ್ ಸೈಡ್ ಗೆ ನಿಮ್ಗೊಂದು ಮೇನ್ ಲಾಕ್ ಅಥವಾ ಸ್ವಿಚ್ ಆನ್ ಕೀ ಅಂತ ಹಾಕೋಬಹುದು. ಲೆಫ್ಟ್ ಸೈಡ್ ಗೆ ವ್ಯಾಲ್ಯೂಮ್ ರಾಕರ್ ಕೀ ಮತ್ತೊಂದು ಸೈಲೆಂಟ್ ಬಟನ್ ಇದೆ. ಸೊ ಇಲ್ಲಿ ಈ ರೀತಿ ಇರುವಂತ ಒಂದು ಬಟನ್ ಇದೆ. ಬಟ್ ಇಲ್ಲಿ ಆಕ್ಚುಲಿ ಪ್ರೋ ಸೀರೀಸ್ ಅಲ್ಲಿ ಆಕ್ಷನ್ ಬಟನ್ ಅಂತ ಇದೆ. ಸೊ ಅದು ಇದರಲ್ಲಿ ಕೊಟ್ಟಿದ್ರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು. ಇನ್ ಬಾಟಮ್ ಅಲ್ಲಿ ಮೇನ್ ಸ್ಪೀಕರ್ ಗಳೊಂದಿಗೆ ಮಧ್ಯದಲ್ಲಿ ಸಿ ಪೋರ್ಟ್. ಎಸ್, ದ ಮೋಸ್ಟ್ ಅವೇಟೆಡ್ ಫೀಚರ್ ಫೈನಲಿ ಐಫೋನ್ 15 ಸೀರೀಸ್ ನಲ್ಲಿ ಕೊಟ್ಟೆ ಬಿಟ್ರು. ಇದೊಂದು ಒಳ್ಳೆ ವಿಚಾರ ಮತ್ತು ರೆಗ್ಯುಲರ್ ಯೂಸರ್ಸ್ ಗೆ ಇದು ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್. ಎವನ್ ಇದನ್ನ ನಾರ್ಮಲ್ ಸಿ ಪೋರ್ಟ್ ಇಂದ ಕೂಡ ಚಾರ್ಜ್ ಮಾಡ್ಕೋಬಹುದು, ಆಗಲ್ಲ ಅಂತ ಹೇಳ್ತಿದ್ರು. ಬಟ್ ಇಲ್ಲಿ ಒಂದು ವಿಷಯ ನಿಮ್ಗೆ ಗೊತ್ತಿರಲಿ, ಈ ಐಫೋನ್ 15 ಸೀರೀಸ್ ಏನಿದೆ ಅದರಲ್ಲಿ USB ಅಂದ್ರೆ ಈ ಸಿ ಪೋರ್ಟ್ 2.0 ಇದೆ. ಇದನ್ನೇ ನೀವು ಪ್ರೋ ಸೀರೀಸ್ ನೋಡ್ಕೊಂಡಾಗ USB 3.0 ಇದೆ. ಸೊ USB 2 ಮತ್ತು 3 ಕಂಪೇರ್ ಮಾಡಿದ್ರೆ ಈ ಫೋನ್ ಗಿಂತ 20 ಟೈಮ್ ಫಾಸ್ಟರ್ ನೀವು ಪ್ರೋ ಸೀರೀಸ್ ಅಲ್ಲಿ ಡೇಟಾ ಟ್ರಾನ್ಸ್ಫರ್ ಕಾಪಿ ಮಾಡ್ಕೋಬಹುದು. ಇನ್ನು ಬಾಕಿ ಇದರಲ್ಲಿ IP68 ವಾಟರ್ ರೆಸಿಸ್ಟೆನ್ಸ್ ಇದೆ. ಸೊ ನಾರ್ಮಲಿ ನೀವು ಹೊರಗಡೆ ಸುತ್ತಾಡಬೇಕಾದ್ರೆ ಮಳೆಯಲ್ಲಿ ಅಂದ್ರು ಈ ಫೋನ್ ಏನೂ ಆಗಲ್ಲ. ಬಟ್ ಸುಮ್ನೆ ನೀರೆಲ್ಲ ಹಾಕಿ ಡ್ಯಾನ್ಸ್ ಮಾಡಕ್ ಹೋಗ್ಬಿಡಿ. ಇಷ್ಟೇ ಅಲ್ಲದೆ ಈ ಹಿಂದಿನ ಕ್ಯಾಮ್ರಾ ಮಾಡ್ಯೂಲ್ ಏನಿದೆ, ಸೊ ಇದರಲ್ಲಿ ಟ್ರಿಪಲ್ ರಿಯರ್ ಕ್ಯಾಮ್ರಾ ಕೊಡಿದ್ರೆ ಚೆನ್ನಾಗಿರ್ತಿತ್ತು ಗುರು. ಸೊ ಐಫೋನ್ ಅಂದ್ರೆ ಶೋ ಅಪ್ ಮತ್ತು ಲೋಗೋಗೋಸ್ಕರ ಇರುತ್ತೆ. ಸೊ ಇದೇ 75,000 ಆಗಿದ್ರೆ ಇನ್ನೊಂದು 20,000 ಹಾಕಿದ್ರೆ 14 ಪ್ರೋನೇ ಬರತ್ ಗುರು. ಸೊ ಆಫರ್ ಅಲ್ಲಿ ಬಿಗ್ ಬಿಲಿಯನ್ ಅಲ್ಲಿ ನಿಮ್ಗೆ 99,000 ಸಿಗುತ್ತೆ. ಅದ್ರಲ್ಲಿ 3 ಕ್ಯಾಮ್ರಾ ಲುಕ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು. ಒಳಗಡೆಯಿಂದ ನನ್ನ ಮನಸ್ಸಿಗೆ ಹೇಳ್ತಾ ಇದೆ. ಬಟ್ 15 ಫೀಚರ್ ಅಲ್ಲಿ ನಿಮ್ಗೆ ಸಿ ಪೋರ್ಟ್, ಡೈನಾಮಿಕ್ ಐಲ್ಯಾಂಡ್ ಅದು 14 ಪ್ರೋ ಸಿಗತ್ತು. ಬಟ್ ಕನ್ಫ್ಯೂಷನ್ ಗುರು, ಡಿಸೈನ್ ಅಲ್ಲಿ ನನಗೆ ಇದು ಕಂಫರ್ಟೇಬಲ್ ಅಂತ ಅನಿಸ್ತು. ಬಟ್ ಇಲ್ಲಿ 3 ಕ್ಯಾಮ್ರಾ ಚೆನ್ನಾಗಿ ಇದ್ದಿದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತಪ್ಪ ಅಂತ ಅನ್ಸುತ್ತೆ. ಇನ್ನು ಈ ಫೋನ್ ಅಂತ ಡಿಸ್ಪ್ಲೇ 6.1 ಇಂಚಸ್ ಇರುವಂತ ಫುಲ್ HD+ OLED ಅದು 60 ಹರ್ಟ್ಸ್ ನ ಡಿಸ್ಪ್ಲೇ ಇದೆ. ಜೊತೆಗೆ 2000 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಕೂಡ ಒಳಗೊಂಡಿದೆ. ಹಾಗಾದ್ರೆ ಮೇನ್ ಇಲ್ಲಿ ಆಪಲ್ ಹೈಲೈಟ್ ಮಾಡ್ತಾ ಇರೋದು ಈ ಡೈನಾಮಿಕ್ ಐಲ್ಯಾಂಡ್. ಇದನ್ನ ನೀವು ಚಾರ್ಜಿಂಗ್ ಹಾಕಿದಾಗ, ನೋಟಿಫಿಕೇಶನ್ಸ್ ಗಳು ಬಂದಾಗ ಅಥವಾ ನೀವು ಬ್ಲೂಟೂತ್ ಕನೆಕ್ಟ್ ಮಾಡಿದಾಗ, ಮ್ಯೂಸಿಕ್ ಪ್ಲೇ ಅಂಡ್ ಪೋಸ್ ಮಾಡಿದಾಗ ಇದು ತುಂಬಾ ಈಸಿ ಮತ್ತು ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಪ್ರೀಮಿಯಂ ಫೀಲ್ ಕೊಡುತ್ತೆ. ಬಟ್ ಪ್ರಾಮಾಣಿಕವಾಗಿ ನನಗೆ 75,000 ರೂಪಾಯಿ ಕೊಟ್ಟಿದ್ದೀನಿ. ಇದರಲ್ಲಿ ನಾರ್ಮಲ್ ಒಂದು 60 ಹರ್ಟ್ಸ್ ನ ಡಿಸ್ಪ್ಲೇ ನೋಡ್ತಾ ಇದ್ದೀನಿ. ನಾನು ಇದರಲ್ಲಿ ತುಂಬಾ ವಿಡಿಯೋಸ್ ಗಳು ನೋಡ್ಕೊಂಡೆ. ಅದು ಔಟ್ಡೋರ್ ಕೂಡ ತುಂಬಾ ಬ್ರೈಟರ್ ಮತ್ತು ತುಂಬಾ ಕ್ರೇಜಿ ಆಗಿರುವಂತ ಕ್ವಾಲಿಟಿ ನನಗೆ ಇದ್ರಲ್ಲಿ ಕಾಣಿಸ್ತು. ಇಂಡೋರ್ ಕೂಡ ಟ್ರೈ ಮಾಡಿದೆ, ಸೈಡ್
ವಿವಿಂಗ್ ಆಂಗಲ್ಸ್ ಗಳಾಗಿರ್ಲಿ ಪ್ರತಿಯೊಂದು ನನಗೆ ತುಂಬಾ ಕಂಫರ್ಟಬಲ್ ಮತ್ತು ಸಾಕಾಗಿದೆ ಅಂತ ಅನಿಸ್ತು. ಬಟ್ ಯೂಸೇಜ್ ಅಲ್ಲಿ ಸ್ಮೂತ್ ಕೂಡ ಇದೆ. ಬಟ್ ಆಂಡ್ರಾಯ್ಡ್ ಇದನ್ನ ನಾವು ಕಂಪೇರ್ ಮಾಡಿದ್ರೆ 120 Hz ನಮಗೆ ನಾರ್ಮಲಿ 10-12 ಸಾವಿರ ರೂಪಾಯಿ 13,000 ರೂಪಾಯಿ ಫೋನ್ ಕೂಡ ಸಿಗತ್ತೆ. ಬಟ್ ಇದನ್ನ ಆಪಲ್ ಕೊಡ್ತಾ ಇಲ್ಲ. ಇಷ್ಟೇ ಅಲ್ಲದೆ ಈ ಫೋನ್ ಅಲ್ಲಿ ನಿಮ್ಗೆ ಯಾವುದೇ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಎಲ್ಲ ಸಿಗಲ್ಲ. ಜಸ್ಟ್ ಫೇಸ್ ಐಡಿ ಅಷ್ಟೇ. ಜಸ್ಟ್ ಈ ರೀತಿ ಮುಖ ತೋರಿಸಿದ್ರೆ ತುಂಬಾ ಸೆಕ್ಯೂರ್ ಆಗಿ ಅನ್ಲಾಕ್ ಆಗುತ್ತೆ. ಟ್ರಸ್ಟ್ ಮೀ, ಆಂಡ್ರಾಯ್ಡ್ ಫೋನ್ ಅಲ್ಲಿ ನಮ್ಮನ್ನ ಮತ್ತು ನನ್ನ ಫೇಸ್ಗೆ ಸೇಮ್ ಎಕ್ಸಾಕ್ಟ್ಲಿ ಈ ಪೋಕೋ ಸೀರೀಸ್ ನಲ್ಲಿ ಮತ್ತೆ OnePlus 7 ಅಲ್ಲಿ ಕೂಡ ಟ್ರೈ ಮಾಡಿದ್ವಿ. ಅದ್ರಲ್ಲಿ ಒಂದೇ ಫೇಸ್ ನಮ್ಮ ನನ್ನ ಫೋನ್ಗೆ ನನ್ನ ಫೋನ್ ಇಂದ ಅನ್ಲಾಕ್ ಆಗ್ತಿತ್ತು. ಕೆಲವೊಂದು ಟೈಮ್ ಆಗ್ತಿರಲಿಲ್ಲ. ಬಟ್ ಪೋಕೋ ಕಂಟಿನ್ಯೂಸ್ಲಿ ಅನ್ಲಾಕ್ ಆಗ್ತಿರ್ತಿತ್ತು. ಬಟ್ ಅಂತ ಫೇಸ್ ಐಡಿ ಆಪಲ್ ಇರಲ್ಲ. ತುಂಬಾ ಸೆಕ್ಯೂರ್ ಆಗಿದೆ ಮತ್ತು ತುಂಬಾ ಯೂಸ್ ಕೂಡ ಇದೆ. ಆದ್ರೂ ಈ ನಾರ್ಮಲ್ ಫೋನ್ಸ್ ಗಳಿಗಿಂತ ಈ ಆಪಲ್ ಇರುವಂತ ಏನ್ ಡಿಸೈನ್ ವಿವಿಂಗ್ ಆಂಗಲ್ಸ್ ಗಳು ಈ ಎಕ್ಸ್ಪೀರಿಯನ್ಸ್ ಟಚ್ ಫೀಲ್ ಏನಿದೆ ಇದು ಮಾತ್ರ ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಇದನ್ನ ಜನ ಕಡಿಮೆ ಫೀಚರ್ಸ್ ಕೊಟ್ಟರು ಕೂಡ ಇಷ್ಟಪಡೋದೇ ಮೇನ್ ರೀಸನ್ ಇದೆ. ಒಂದ್ಸಕ್ಕೆ ನಿಮ್ಗೆ ನಾನು ಸ್ಪೀಕರ್ ಕ್ವಾಲಿಟಿ ತೋರಿಸ್ತೀನಿ. ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಗಳಿದೆ, 50% ವಾಲ್ಯೂಮ್. ಎಸ್, ನಾವು ಕೊಡ್ತಾ ಇರುವಂತ ರೇಂಜ್ಗೆ ಇದೊಂದು ಅದ್ಭುತ ಸೌಂಡ್ ಕೊಡ್ತಾ ಇರುವಂತ ಎಕ್ಸ್ಪೀರಿಯನ್ಸ್. ಇದರಲ್ಲಿ ಬೇಸ್ ಕ್ಲಾರಿಟಿ ಎಲ್ಲ ನಿಜವಾಗ್ಲೂ ಸಾಕಾಗಿದೆ. ಸೊ ಇಲ್ಲಿ ಫ್ಲಾಗ್ಶಿಪ್ ಫೋನ್ ಇದೆ. ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಕೂಡ ಮಲ್ಟಿಮೇಡಿಯಾ ನಲ್ಲಿ ಕಾಣ್ತಿದ್ದೀನಿ. ಇದು ಯಾವಾಗ ಈ ಫೋನ್ ಪರ್ಫಾರ್ಮೆನ್ಸ್ ಗೆ ಟೆಸ್ಟ್ ಮಾಡಕ್ ಹೋದೆ. ಇದರಲ್ಲಿ ಲೇಟೆಸ್ಟ್ ಬಯಾನಿಕ್ A16 ಚಿಪ್ಸೆಟ್ ಇದೆ. ಲಾಸ್ಟ್ ಇಯರ್ ನಾವು iPhone 14 Pro ಮತ್ತು 14 Pro Max ಅಲ್ಲಿ ಕೂಡ ಸೇಮ್ ಇದೇ ಪ್ರೊಸೆಸರ್ ಇತ್ತು. ಸೊ ಒಟ್ಟಾರೆ ಇದರಲ್ಲಿ 6 ಕೋರ್ಸ್ ನ CPU ಮತ್ತು 4 ಕೋರ್ಸ್ಗಳು ಎಫಿಷಿಯನ್ಸ್ ಮತ್ತು 5 ಕೋರ್ಸ್ ನ GPU ಇದೆ. ಟ್ರಸ್ಟ್ ಮೀ, ಅದರಲ್ಲಿ ಹೈ ಸೆಟ್ಟಿಂಗ್ಸ್ ಅಲ್ಲಿ BGMI ಟ್ರೈ ಮಾಡಿದೆ. ಒಂದ್ಸರ್ತಿ ನೀವೇ ಗೇಮ್ ಪ್ಲೇ ನೋಡಿ. ಸದ್ಯಕ್ಕೆ ನಾವು 10 ನಿಮಿಷಗಳ ಅಸಲಿ BGMI ಟೆಸ್ಟ್ ಮಾಡಿದ್ವಿ. ಸೊ ಎಸ್, ನಮ್ಗೆ ಮೊದಲೇ ಮೊಬೈಲ್ ಅಲ್ಲಿ ಆಡಕ್ ಬರಲ್ಲ. ನಮ್ ಟೀಮೇಟ್ಸ್ ಬೇರೆ ಎಲ್ಲೆಲ್ಲಿ ಚಿಕ್ಸವ್ರ ಮಕ್ಕಳು. ಎಸ್ ಇಲ್ಲೇ ನಮ್ಮ ಸ್ಪೆಷಲ್ ಕಾರ್ ಒಂದು ನಿಂತ್ಕೊಂಡಿದೆ. ಬನ್ನಿ ಸ್ವಲ್ಪ ಕೋಚಿಂಗ್ ಹೋಗ್ಕೊಂಬರೋಣ. ಬಾ ಮಚ ಬಾ. ನನಗೆ ಹೊಡಿಯೋಕೆ ಆಗ್ತಿಲ್ಲ. ಮೊದಲೇ ಕುತ್ಕೋಪ, ನಾನು ಸರಿಯಾದ ಡ್ರೈವರ್ ಅಲ್ಲ. ಎಲ್ಲಿ ಓಡೋದ ಮಗ, ನಾನು ಡ್ರೈವಿಂಗ್ ನೋಡೋನು. ಕೋಚಿಂಗ್ನಲ್ಲಿ ಯಾರು ಕಾಂಟ್ರಾಕ್ಟರ್ ಇದ್ದೀರಾ, ಸ್ವಲ್ಪ ರೋಡ್ಸ್ಗಳನ್ನೆಲ್ಲ ಚೆನ್ನಾಗಿ ಅಪ್ಗ್ರೇಡ್ ಮಾಡ್ರಪ್ಪ. ಎಲ್ಲ ಎಲ್ಲಿ ಸಿಕ್ಕಾಕೊಂಡಿರೋ ಮೊದಲು ಜೀಪ್ 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 ಓಡಿಸೋಣ. ಸಿಂಗಮ್ ಥರ ಇಳಿತೀನಿ ನಡಿವಾಗ ನೋಡಿ. ಬಿಡ್ತೀವ, ನಡೆಯೋ ಮಗನ. ಸಿಲಿನೋ ಸೌಂಡ್ ಬರ್ತಾ ಇದೆ. ಇಲ್ಲಿ ಯಾರು ಇದ್ದಂಗೆ ಅವರ ಇರಿ. ಮಗ ಎಲ್ಲಿ ಹೊಡಿತವನೆ. ಓಹೋ ಮೇಲಿದ್ದಾರೆ ನೋಡಿ ಅಲ್ಲಿ. ಹೊಡೆದ ಹಾಕಿದ್ರು ಗುರು. 10 ನಿಮಿಷಗಳ ಗೇಮ್ ಪ್ಲೇ ನಂತರ ಅಂದ್ರೆ ಹೀಟಿಂಗ್ ಟೆಸ್ಟ್ ಮಾಡಿದೆ. ಸೊ ಇಲ್ಲಿ ನಾರ್ಮಲ್ 29-30 ಹತ್ರ ತೋರಿಸ್ತಾ ಇದೆ. ಅದೊಂದು ಅವರೇಜ್ ಬಿಸಿ ಆಗ್ತಾ ಇದೆ. ಬಟ್ 14 Pro ಎಲ್ಲ 40+ ಹೋಗ್ತಾ ಇದೆ. ಸೊ ಅದು ಅವರೇಜ್ ಗಿಂತ ಸ್ವಲ್ಪ ಜಾಸ್ತಿನೇ ಬಿಸಿ ಆಗ್ತದೆ ಅಂತ ಹೇಳ್ಬೋದು. ಇಷ್ಟೇ ಅಲ್ಲದೆ ನಾನು ಇದರಲ್ಲಿ ನಾರ್ಮಲಿ ಈ ಅಂತೂ ಕೋರ್ ಟೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಅಲ್ಲಿ ನನಗೆ ಜಾಸ್ತಿ ಬಿಸಿ ಅಂತ ಅನಿಸ್ತು. ಇಷ್ಟಲ್ಲದೆ ಸ್ಕೋರ್ ನೋಡ್ಕೊಂಡಾಗ 13,63,000 ಹತ್ರ ರ್ಯಾಂಕಿಂಗ್ ಗೊತ್ತು. ಎಸ್, ಇದೊಂದು ಪವರ್ಫುಲ್ ಚಿಪ್ಸೆಟ್ ಇದೆ ಅಂತ ಇಲ್ಲೇ ನೀವು ತಿಳ್ಕೊಬಹುದು. ಇನ್ನು ಯಾವಾಗ ಈ ಫೋನ್ ಇಂದ ಸಾಫ್ಟ್ವೇರ್ ಮತ್ತು ಸೆಕ್ಯೂರಿಟಿ ಹೋಗ್ತೀವಿ, ಇದು ಔಟ್ ಆಫ್ ದ ಬಾಕ್ಸ್ iOS 17 ಅಪ್ಡೇಟ್ ಒಂದಿಗೆ ಬಂದಿದೆ. ಇಷ್ಟೇ ಅಲ್ಲದೆ LPDDR5 ಒಂದಿಗೆ NVMe ಅನ್ನೋ ಸ್ಟೋರೇಜ್ ನ ಬಂದಿದೆ. ಸೊ ಇದು ನಾರ್ಮಲಿ ನಮ್ಮ ಲ್ಯಾಪ್ಟಾಪ್ PCs ಗಳಲ್ಲಿ ನಾವು ಇದೇ ಟೈಪ್ ಸ್ಟೋರೇಜ್ ನೋಡ್ತಾ ಇರ್ತೀವಿ. ಸೊ ಡೇ ಟು ಡೇ ಯೂಸೇಜ್ ಅಲ್ಲಿ ಅಪ್ಲಿಕೇಶನ್ ಓಪನ್ ಮಾಡೋದು, ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಸ್ಮೂತ್. ಮತ್ತೆ ನಿಮ್ಗೆ ಇಲ್ಲಿರಂತ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಬೇರೆ ಇರುತ್ತೆ. ಮತ್ತೊಂದು ಆಪಲ್ ಅವರ ಸೀಕ್ರೆಟ್ ಏನಪ್ಪಾ ಅಂತಂದ್ರೆ, ನೀವು ಯಾವುದೇ ಐಫೋನ್ ನೋಡಿ, ಸೊ ಆ ಫೋನ್ ಅಲ್ಲಿ ಎಷ್ಟೊಂದು ರ್ಯಾಮ್ ಇದೆ ಏನಿದೆ ಅಂತ ಅದ್ರ ಬಗ್ಗೆ ಎಲ್ಲೂ ಹೈಲೈಟ್ ಮಾಡಲ್ಲ. ಬಟ್ ಈ ಫೋನ್ ಕೇವಲ 6GB ರ್ಯಾಮ್ ನ ಒಳಗೊಂಡು ಬರುತ್ತೆ. ಸೊ ನಮಗೆ 13,000 ರೂಪಾಯಿಗೆ 6GB ವೇರಿಯಂಟ್ ಕೊಡ್ತಾ ಇದ್ದಾರೆ. ಸೊ ಇವಾಗ 75,000 ರೂಪಾಯಿ ಕೂಡ ನಾವು ಸೇಮ್ ರ್ಯಾಮ್ ನೋಡ್ತಾ ಇದೀವಿ. ಬಟ್ ರ್ಯಾಮ್ ವೇರಿಯಂಟ್ಸ್ ಚೇಂಜಸ್ ಇರುತ್ತೆ. ಬಟ್ 6GB ರ್ಯಾಮ್ ಅಂತ ತಕ್ಷಣ ಒಂದೇ ಸರ್ತಿ ಶಾಕ್ ಅನ್ಸುತ್ತೆ. ಅದು 70,000 ರೂಪಾಯಿ ಫೋನ್ ಅಲ್ಲಿ. ಬಾಕಿ ಇದ್ರಲ್ಲಿ ನಿಮಗೆ ಸ್ಟೋರೇಜ್ ಟೈಪ್ ನ ತುಂಬಾ ಹೈಲೈಟ್ ಮಾಡ್ಬಿಟ್ಟು ಮೂರ್ ವೇರಿಯಂಟ್ಸ್ ಕೊಡ್ತಾ ಇದ್ದಾರೆ. ಒಂದು 128GB, ಇನ್ನೊಂದು 256GB, ಮತ್ತೊಂದು 512GB. ಸೊ ನನ್ನ ಪ್ರಕಾರ ನೀವು 256GB ತಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನನಗೆ ಸ್ಟೋರೇಜ್ ಆಗುತ್ತೆ ಕಮ್ಮಿ. ಖಂಡಿತ ನೀವು 128GB ಸಿಗ್ತಿರ್ಲಿಲ್ಲ ಪೀಸ್, ಅದಕ್ಕೆ ನಾನು 120 ಆಪ್ಷನ್ ಚೂಸ್ ಮಾಡ್ಕೊಂಡೆ. ಬಟ್ ನೀವು ಸೇರೆಲ್ಲ ತಗೊಳ್ಬೇಕಾದ್ರೆ 256GB ವೇರಿಯಂಟ್ ತಗೊಳ್ಳಿ. ಇನ್ನು ಈ ಫೋನ್ ಅಂತ ಮತ್ತೊಂದು ಮೇನ್ ಹೈಲೈಟೆಡ್ ಪಾಯಿಂಟ್ ಮತ್ತು ನಾನ್ ಈ ಫೋನ್ ಸ್ಪೆಷಲ್ ನಿಮ್ಗೆ ತಗೊಳ್ಳಿ ಅಂತ ಹೇಳೋದಕ್ಕೆ ಒಂದು ಬಿಗ್ ಅಪ್ಗ್ರೇಡ್, ಅದು ಇದಿರುವಂತ ಕ್ಯಾಮ್ರಾ. ಲಾಸ್ಟ್ ಇಯರ್ iPhone 14 ಅಲ್ಲಿ ಕೇವಲ 12 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್ ನ ಕೊಡ್ತಿದ್ರು. ಬಟ್ ಈ ಸರ್ತಿ 48 ಮೆಗಾಪಿಕ್ಸೆಲ್ ಒಂದಿಗೆ ಅಪ್ಗ್ರೇಡ್ ಮಾಡಿದ್ರೆ ವಿತ್ ಅದು OIS ಒಂದಿಗೆ. ಮತ್ತು ಎರಡನೇ ಕ್ಯಾಮ್ರಾ 12 ಮೆಗಾಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಲೆನ್ಸ್. ಎಸ್, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಫೋಟೋಸ್ ಗಳನ್ನ ನೋಡ್ಕೋಬಹುದು. ಸೊ ತುಂಬಾ ಡಿಫ್ರೆಂಟ್ ಕಂಡೀಷನ್ಸ್ ಅಲ್ಲಿ ನಾನು ಫೋಟೋಸ್ ಗಳನ್ನ ಟ್ರೈ ಮಾಡಿದೀನಿ. ಸೊ ಡೇ ನಲ್ಲಿ ಈ ನಾರ್ಮಲ್ ಫೋಟೋಸ್ಗಳು ತುಂಬಾ ನ್ಯಾಚುರಲ್ ಮತ್ತು ಕಲರ್ ಬ್ರೈಟರ್ ಅಂತ ಅನ್ಸುತ್ತೆ. ಇನ್ ಯಾವಾಗ ಸ್ಕಿನ್ ಟೋನ್ ಹೋಗ್ತೀವಿ ಸ್ವಲ್ಪ ಓವರ್ ಸ್ಯಾಚುರೇಷನ್ ಕೆಲವೊಂದು ಟೈಮ್ ಮಾತ್ರ ಅನ್ಸುತ್ತೆ. ಬಟ್ ಬಾಕಿ ತುಂಬಾ ನ್ಯಾಚುರಲ್ ಆಗಿರುವಂತ ಮತ್ತೊಂದು ಕಲರ್ ಫೋಕಸ್
ಫೋಕಸಿಂಗ್ ಪಿಕ್ಚರ್ಸ್ ನೋಡ್ತೀವಿ. ಇನ್ ಪೋರ್ಟ್ರೇಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು. ಸೇಮ್ ಹತ್ರ ಕ್ಯಾಮ್ರಾದಲ್ಲಿ ತೆಗಿರುವಂತ ಫೋಟೋಸ್ಗಳಂತ ಅನ್ಸುತ್ತೆ. ಸೊ ಎಸ್, ನಾನು ಈ ಕ್ಯಾಮ್ರಾದೊಂದಿಗೆ ತುಂಬಾ ಹ್ಯಾಪಿ ಇದೀನಿ. ಇನ್ನು ನೈಟ್ ಅಲ್ಲಿ ಕೂಡ ಅಷ್ಟೇ. ಸೊ ಇಲ್ಲಿ ನೈಟ್ ಅಲ್ಲಿ ನಾನು ಇನ್ನೂ ತುಂಬಾ ಅಪ್ಗ್ರೇಡ್ ಕಾಣಬೇಕು, ಲೈಕ್ ಪಿಕ್ಸೆಲ್ ಸೀರೀಸ್ ಅಲ್ಲಿ ಯಾವ ರೀತಿ ಫೋಟೋಗಳು ಬರುತ್ತೆ, ಸೊ ಆ ರೀತಿ ಐಫೋನ್ಸ್ ಅಲ್ಲಿ ನೋಡಕ್ ಇಷ್ಟಪಡ್ತೀನಿ. ಬಟ್ ಸ್ಟಿಲ್ ಇಲ್ಲೂ ಕೂಡ ನೈಟ್ ಅಲ್ಲಿ ಒಂದು ಒಳ್ಳೆ ಫೋಟೋಗಳು ಬರುತ್ತೆ, ಬಟ್ ಇನ್ನು ತುಂಬಾ ಅಪ್ಗ್ರೇಡ್ ಆಗಬೇಕು. ಇನ್ನು ಸೆಲ್ಫಿ ಕ್ಯಾಮ್ರಾ 12 ಮೆಗಾ ಪಿಕ್ಸೆಲ್ ಕೊಡ್ತಾ ಇದ್ರೆ. ಸೊ ಇಲ್ಲಿ ಕೂಡ ಕ್ಲಾರಿಟಿ ಓಕೆ, ಬಟ್ ಇದಂತ ಸ್ಕಿನ್ ಟೋನು ಮತ್ತೆ ಇಮೇಜ್ ಪ್ರೊಸೆಸಿಂಗ್ ಏನಿದೆ ಇದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಡೇ ನಲ್ಲಿ ಔಟ್ಡೋರ್, ಇಂಡೋರ್ ಮತ್ತು ನೈಟ್ ಅಲ್ಲಿ ಕೂಡ ಕೆಲವೊಂದು ಟೈಮ್ ಓಕೆ ಅಂತ ಅನ್ಸುತ್ತೆ, ಬಟ್ ಕೆಲವೊಂದು ಟೈಮ್ ಒಳ್ಳೆ ಪಿಕ್ಚರ್ಸ್ ಗಳನ್ನ ಕೂಡ ಕೊಡುತ್ತೆ. ಇನ್ ಯಾವಾಗ ಇರುವಂತ ವಿಡಿಯೋ ಕ್ವಾಲಿಟಿಗೆ ಹೋಗ್ತೀವಿ, ಎಸ್ ಟಾಪ್ ನಾಚ್. ನನಗಂತೂ ವ್ಲಾಗರ್ಸ್ಗೆ ಈ ಫೋನ್, ಎಸ್ ನಿಮ್ ಬಜೆಟ್ ಅಲ್ಲಿ ಕ್ಯಾಮ್ರಾ ಹತ್ರ ಹುಡುಕಿದೀರಾ ಫೋನ್ ಬೇಕಂತಂದ್ರೆ ಎಸ್ ಡೆಫಿನೆಟ್ಲಿ ಈ ಒಂದು ಫೋನ್ ಅನ್ನ ನೀವು ವ್ಲಾಗಿಂಗ್ ಗೋಸ್ಕರ ಇಸ್ಕೋಬಹುದು. ಫ್ರಂಟ್ ಕ್ಯಾಮ್ರಾದಲ್ಲಿ ಕೂಡ ನೀವು 4K 60 FPS ರೆಕಾರ್ಡ್ ಮಾಡ್ಕೋಬಹುದು. ಒಂದ್ಸರ್ತಿ ಈ ವಿಡಿಯೋ ಸ್ಯಾಂಪಲ್ ನ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನ್ ನೋಡ್ತಿದ್ರೆ ಎಕ್ಸಾಕ್ಟ್ಲಿ ಎಸ್ ಇದು 4K 60 FPS ರೆಕಾರ್ಡ್ ಆಗ್ತದೆ. ಸ್ಟೆಬಿಲೈಸೇಷನ್ ಕಲರ್ ಎಲ್ಲ ನೋಡಿ, ಹಿಂದೆ ಸ್ಕೈ ಎಲ್ಲ ಯಾವ ರೀತಿ ಕಾಣಿಸ್ತಾ ಇದೆ. ಸೊ ಇದರಿಂದ ಕ್ವಾಲಿಟಿ ಮಾತ್ರ ವ್ಲಾಗರ್ಸ್ಗೆ ಸಖತ್ತಾಗಿದೆ ಗುರು. ಎಸ್, ಇವಾಗ ನೋಡಿದ್ರೆ ಮಾತ್ರ ಸಖತ್ತಾಗಿದೆ. ಸೊ ಈ ವಿಡಿಯೋನ ಸ್ಟಾಪ್ ಮಾಡಬಾರ್ದು ಅಂತ ಅನಿಸ್ತಾ ಇದೆ. ಸೊ ಈ ರೀತಿ ಸ್ಟೆಬಿಲೈಸೇಷನ್, ಕ್ವಾಲಿಟಿ, ಫೋಕಸಿಂಗ್ ಎಲ್ಲ ಕಲರ್ ಮ್ಯಾನೇಜ್ಮೆಂಟ್ ಕೂಡ ಸಖತ್ತಾಗಿ ಮಾಡ್ತಾ ಇದೆ. ಇನ್ನು ರಿಯರ್ ಅಂತ 48 ಮೆಗಾ ಪಿಕ್ಸೆಲ್ ಕೂಡ ಒಂದು ಒಳ್ಳೆ ಸ್ಟೆಬಿಲೈಸೇಷನ್ ಜೊತೆಗೆ 60 FPS ನ 4K ರೆಕಾರ್ಡ್ ನೋಡಿ. ಎಸ್, ಈ ವಿಡಿಯೋ ನೋಡ್ತಾ ಇದ್ರೆ ಇದು ಕೂಡ 4K 60 FPS ಅಲ್ಲಿ ಸಖತ್ ಸ್ಟೆಬಿಲೈಸೇಷನ್ ಜೊತೆಗೆ ವಿಡಿಯೋ ಶೂಟಿಂಗ್ ನಡೀತಾ ಇದೆ. ಎಸ್, ಸೊ ಮೂವ್ಮೆಂಟ್ಸ್ಗಳಾಗಿರಲಿ, ಕಲರ್ಸ್ ಆಗಿರಲಿ ಮತ್ತು ಸ್ಕಿನ್ ಏನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಸೊ ವಿಡಿಯೋಗ್ರಾಫಿಗೆ ಎಸ್ ಇದು 4K 60 FPS ಕ್ವಾಲಿಟಿಯೊಂದಿಗೆ ಒಂದು ಒಳ್ಳೆ ಇಮೇಜ್ ಪ್ರೊಸೆಸರ್ನೊಂದಿಗೆ OIS ಸ್ಟೆಬಿಲೈಸೇಷನ್ ಇದೆ. ಇದು ಮಾತ್ರ ಸಖತ್ತಾಗಿ ಕ್ಯಾಮ್ರಾದಲ್ಲಿ ಅಪ್ಗ್ರೇಡ್ ಮಾಡಿದೆ. ಪ್ರಾಮಾಣಿಕವಾಗಿ ಇದೊಂದು ಬೆಸ್ಟ್ ಅಪ್ಗ್ರೇಡೆಡ್ ಕ್ಯಾಮ್ರಾ ಫೋನ್ ಅಂತ ಹೇಳ್ಬೋದು. ಆಪಲ್ ಇಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಸ್ಪೆಷಲಿ ಕ್ಯಾಮ್ರಾಗೋಸ್ಕರ ನೀವೇನಾದ್ರು 12 ಸೀರೀಸ್ ಅಲ್ಲಿ ಬಿಟ್ಬಿಟ್ಟು 11 ಸೀರೀಸ್ ಬಿಟ್ಬಿಟ್ಟು ಅಪ್ಗ್ರೇಡ್ ಆಗೋ ಪ್ಲಾನ್ ಇದೀನಿ ಅಂತಂದ್ರೆ ಎಸ್ ಇದು ಡೆಫಿನೆಟ್ಲಿ ಒಂದು ಒಳ್ಳೆ ಕ್ಯಾಮ್ರಾ ಹೊಂದಿರುವಂತ ಸ್ಮಾರ್ಟ್ ಫೋನ್. ಇನ್ನು ಕೊನೆಯದಾಗಿ ಆಪಲ್ ಅವರ ಮತ್ತೊಂದು ಸೀಕ್ರೆಟ್, ಎಸ್ ಅದು ಸ್ಮಾರ್ಟ್ ಫೋನ್ ಅಂತ ಬ್ಯಾಟ್ರಿ. ಯಾವತ್ತು ಸ್ಮಾರ್ಟ್ ಫೋನ್ ಎಷ್ಟೊಂದು MAH ಬ್ಯಾಟ್ರಿ ಅಂತ ಯಾವತ್ತೂ ಹೇಳಲ್ಲ. ನಾರ್ಮಲಿ ನಮ್ಗೆ ಆಂಡ್ರಾಯ್ಡ್ ಅಲ್ಲಿ 5,000 6,000 ಚಿಲ್ಲರೆ ಅನಿಸ್ತಾ ಇದೆ, ಬಟ್ ಇಲ್ಲಿ ಕೇವಲ 3,300 mAh ಬ್ಯಾಟ್ರಿ. ಎಸ್, ಇದು ಯಾವ ರೀತಿ ಆಪ್ಟಿಮೈಸ್ ಇದೆ ಪ್ರೊಸೆಸರ್ ಒಂದಿಗೆ ನೋಡಿ. ಸೊ ಡೇ ಟು ಡೇ ಬೇಸಿಸ್ ಅಲ್ಲಿ ನಾವು ಆರಾಮಾಗಿ 1.5 ಡೇ ನಾವು ಇದನ್ನ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಎಸ್, ಇದು ಒಳ್ಳೆ ಆಪ್ಟಿಮೈಸೇಷನ್ ಒಂದಿಗೆ 5,000 mAh ಬ್ಯಾಟ್ರಿ ಆಪಲ್ ತಗೊಂಡ್ಬಂದ್ರೆ ಎಷ್ಟೊಂದು ಒಳ್ಳೆ ಬ್ಯಾಕಪ್ ಸಿಗಬಹುದು ಇಲ್ಲೇ ಥಿಂಕ್ ಮಾಡಿ. ಬಟ್ 3,500 ಅಂದ ತಕ್ಷಣ ತಲೆ ಒಂದ್ಸರ್ತಿ ಏನ್ ಗುರು ಇಷ್ಟೇನಾ ಬ್ಯಾಟ್ರಿ ಅನ್ಸ್ಬಿಡುತ್ತೆ. ಬಟ್ ಟ್ರಸ್ಟ್ ಮೀ, ಇದರಿಂದ ಬ್ಯಾಟ್ರಿ ಬ್ಯಾಕಪ್ ಕೂಡ ಅಪ್ಗ್ರೇಡ್ ಆಗಿದೆ ಅಂತ ಆಪಲ್ ಹೇಳುತ್ತೆ. ಬಟ್ ಇದನ್ನ ನಾವು ಲಾಂಗ್ ಟರ್ಮ್ ಯೂಸ್ ಮಾಡ್ಕೊಂಡೆ ಇದ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಬೇಕು. ಬಾಕಿ ಇದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ, ಬಟ್ ವಿತ್ ಪವರ್ ಅಡಾಪ್ಟರ್ ನಿಮಗೆ ಬಾಕ್ಸ್ ಒಳಗೆ ಸಿಗಲ್ಲ. ವೈರ್ಲೆಸ್ ನಿಮಗೆ 15 ವ್ಯಾಟ್ ಒಂದಿಗೆ ವೈರ್ಲೆಸ್ ಚಾರ್ಜ್ ಕೂಡ ಸಪೋರ್ಟ್ ಆಗುತ್ತೆ. ಇದು ನನ್ನ ಪ್ರಕಾರ ನನ್ನ ಲಾಸ್ಟ್ 2 ದಿವಸಗಳ ಎಕ್ಸ್ಪೀರಿಯನ್ಸ್ ಮುಂದೆ ಬಿಟ್ಟೆ. ಸೊ ಬಾಕಿ ನೀವು ಈ ಫೋನ್ ನಾನು ಕೊಂಡುಕೊಳ್ಬಹುದಾ? ಫ್ಲಿಪ್ಕಾರ್ಟ್ ಒಳ್ಳೆ ಡೀಲ್ ಸಿಗ್ತಾ ಇದೆ, ಪ್ರೈಸ್ ಕಮ್ಮಿ ಆಗುತ್ತೆ, ಅಥವಾ 14 Pro ತಗೊಳ್ಳ ಅಂತ ಕೇಳ್ತಿದ್ರೆ ಅಂತಂದ್ರೆ ಎಸ್, ನೀವೇನಾದ್ರೂ iPhone 11, iPhone 12 ಅಥವಾ iPhone 13 ಯೂಸ್ ಮಾಡೋದು ಕೂಡ ಸ್ವಲ್ಪನೇ ಎಲ್ಲೋ ಸಜೆಸ್ಟ್ ಮಾಡಬಹುದು. ಬಟ್ ನೀವು ಹೆವಿ ಅಪ್ಗ್ರೇಡ್ ನೋಡ್ತಿದ್ದೀರಾ, ಅಪ್ಗ್ರೇಡ್ ಕಾಣಬೇಕು ಅಪ್ಪ ನಿಮ್ಮ ಫೋನ್ ಚೇಂಜಸ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಇದೊಂದು ಬೆಸ್ಟ್ ಆಪ್ಷನ್. ಬಜೆಟ್ ಅಲ್ಲಿ ಇದನ್ನ ಕೊಂಡ್ಕೋಬಹುದು. ಅಥವಾ ನಿಮ್ಮ ಬಜೆಟ್ ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ, ನೀವು ಫಸ್ಟ್ ಟೈಮ್ ಐಫೋನ್ ಕೊಂಡ್ಕೋತಿದ್ದೀರಾ ಅಂತಂದ್ರೆ ಎಸ್, ನೀವು ಪ್ರೋ ಸೀರೀಸ್ ಹೋದ್ರೆ ಇನ್ನೂ ಬೆಟರ್ ಇರುತ್ತೆ. ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಇದೆ, ದೊಡ್ಡ ಡಿಸ್ಪ್ಲೇ ಸಿಗುತ್ತೆ, 3 ಕ್ಯಾಮ್ರಾಗಳು ಸಿಗುತ್ತೆ. ಸೊ ಎಸ್, ಇದು ನನ್ನ ಒಪಿನಿಯನ್ ಆಗಿತ್ತು. ಬಾಕಿ ಈ ಫೋನ್ ನಿಮ್ಗೆ 75,000 80,000 ರೂಪಾಯಿ ಫೋನ್ ಇದೆ, ಬಟ್ 75,000 ರೂಪಾಯಿಗೆ ವಿತ್ ಕಾರ್ಡ್ ಆಫರ್ ಅಂತ HDFC 75,000 ಸಿಗುತ್ತೆ. ಇನ್ 256 GB ತಗೊಂಡ್ರೆ ಹತ್ರ 82-83,000 ವಿತ್ ಆಫರ್ ಸಿಗುತ್ತೆ. ಸೊ ನಿಮ್ಮ ಅನಿಸಿಕೆ ಈ iPhone 15 ಸೀರೀಸ್ ಬಗ್ಗೆ ಕಮೆಂಟ್ ಮಾಡಿ. ಸ್ವಲ್ಪ iPhone Pro ಸೀರೀಸ್ ತಗೊಳ್ಳೋರೆಲ್ಲ ಯೋಚನೆ ಮಾಡಿ ತಗೊಳ್ಳಿ, ತುಂಬಾ ಬಿಸಿ ಆಗ್ತಾ ಇದೆ. ಸೊ ಹೋಪ್ಫುಲಿ ಸಾಫ್ಟ್ವೇರ್ ಅಪ್ಡೇಟ್ ಒಂದಿಗೆ ಎಲ್ಲ ಆಪಲ್ ಅವರು ಫಿಕ್ಸ್ ಮಾಡಲಿ. ಸೊ ಸಿಗತ್ತೆ ಮುಂದೆ ಅಡಿಗೆ. ನೆಕ್ಸ್ಟ್ ಒನ್, ನಮಸ್ಕಾರ.